ಶೈಕ್ಷಣಿಕ ವಲಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಎಡವಟ್ಟಿನ ಸರದಿ ಮುಂದುವರೆಸಿದೆ. ಮೊನ್ನೆಯಷ್ಟೇ ವಸತಿ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬ ರದ್ದು, ಕುವೆಂಪು ಘೋಷವಾಕ್ಯ ಬದಲಿಸಿ ವಿವಾದಕ್ಕೆ ಕಾರಣವಾಗಿತ್ತು. ನಂತರ ಯೂಟರ್ನ್ ಅನ್ನು ಪಡ್ಕೊಳ್ತು. ಇದೀಗ ಖಾಸಗಿ ಶಾಲೆಗಳಲ್ಲಿ ಕುವೆಂಪು ವಿರಚಿತ ನಾಡಗೀತೆ ಹಾಡುವುದು ಕಡ್ಡಾಯ ಅಲ್ಲ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆದೇಶ ಹೊರಡಿಸಿ ಮತ್ತೊಮ್ಮೆ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದೆ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಸಣ್ಣ ಒಂದು ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನೋಟ್ ಸೀಟ್ ಅಲ್ಲಿ ಎಲ್ಲಾ ಶಾಲೆಗಳು ಅಂತಾನೆ ಇದೆ. ಆದೇಶ ಮಾಡೋದ್ರೊಳಗೆ ಅದು ಮಿಸ್ಟೇಕ್ ಬಿಟ್ರೆ ಬದ್ಲಿ ಏನೂ ಇಲ್ಲ. ಹೌದಾ? ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಕನ್ನಡದ ಬಗ್ಗೆ ಮತ್ತು ನಾಡಗೀತೆ ಬಗ್ಗೆ, ರಾಷ್ಟ್ರಗೀತೆ ಬಗ್ಗೆ ನಾವು ಒಂದು ಗೌರವವನ್ನ ಇಟ್ಕೊಂಡಂತವ್ರು. ಆಲ್ ರೈಟ್, ಅದು ಪ್ರಿಂಟ್ ಅಂತಾನೆ ಇಟ್ಕೊಳ್ಳೋಣ, ಮಿಸ್ಟೇಕ್ ಅಂತಾನೆ ಇಟ್ಕೊಳ್ಳೋಣ. ಬ್ಯಾಕ್ ಟು ಬ್ಯಾಕ್ ಆಗ್ತಿರೋದ್ರಿಂದ ದೆನ್ ಆ ಅಧಿಕಾರಿ ಉಡಾಫೆಯಿಂದ ಆಡಳಿತ ಮಾಡಿದವ್ರಿಗೆ ಯಾಕೆ ಕ್ರಮ ತಗೊಳ್ಳಲ್ಲ ನೀವು? ಹಂಗಾರೆ ಈಗ ತಗೊಳ್ತೀವಿ ಅಂದಿದ್ದಾರೆ ಸರ್. ಯಾಕೆ ತಗೊಳ್ಳಲ್ಲ ಹಂಗಾರೆ? ಹೇಳ್ರಪ್ಪ, ಹೇಳ್ರು. ಫಸ್ಟ್ ಮನೆಗೆ ಕಳಿಸಿ, ಹಂಗಾರೆ ಯಾರು ಹಾಕೊಂಡಿರ್ಲಿ ಮನೆಗೆ ಕಳಿಸಿ, ನೋಟ್ ಶೀಟ್ ಬಿಡು, ಆಯ್ತು, ಅದು ಬಿಡೋಣ. ಅಧಿಕಾರಿನೂ ಕಣ್ ತಪ್ಪು ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಆರ್ಡರ್ ಮಾಡಿದ್ಮೇಲೆ ಯಾವನು ಓದಲ್ವೇನು ನಿಮ್ಮ ಸರ್ಕಾರದಲ್ಲಿ ಆರ್ಡರ್ಗಳನ್ನ? ಸುಮ್ಮನೆ ಪ್ರಿಂಟ್ ಮಾಡಿ ಕಳ್ಸೋದಾ? ಒಳ್ಳೆ ಎಡಬಿಡಂಗಿಗಳಾಗೋದ್ರಲ್ಲ ಯಾಕೋ ಬರ್ತಾ ಅದು ತಪ್ಪು ಅಂತ ನೀನು ಅವನಿಗೆ ಹೇಳ್ಬೇಕು ತಾನೆ. ಏನ್ ನೋಡ್ತಾ ಇದೀಯ? ನಡಿಯೋ. ಮಕ್ಕಳು ಟೀಚರ್ಗಳು ಏನ್ ಹೇಳ್ತಾರೆ ಎಕ್ಸಾಮ್ ಅಲ್ಲಿ? 15 ನಿಮಿಷ ಮೊದಲು ಪರೀಕ್ಷೆ ಬರೆಯೋದನ್ನ ಸ್ಟಾಪ್ ಮಾಡ್ಕೋ, ಲಾಸ್ಟ್ 15 ಮಿನಿಟ್ಸ್ ಅಲ್ಲಿ ಒಂದ್ಸರಿ ಚೆಕ್ ಮಾಡು ನೀ ಬರ್ದಿರೋದ್ನೆಲ್ಲ ಅಂತಾರೆ. ಲಾಸ್ಟ್ ಮಿನಿಟ್ ವರೆಗೂ ಗೀಚ್ಬೇಡ ಕೂತ್ಕೊಂಡು ಅಂತ. ಕನಿಷ್ಠ ಪ್ರಜ್ಞೆ ಬೇಡವಾ ಇಲ್ಲಿ? ಆರ್ಡರ್ ಪಾಸ್ ಮಾಡಿದ್ಮೇಲೆ ಅದನ್ನೊಂದ್ಸರಿ ಓದ್ಬೇಕು ಯಾವನಾದ್ರೂ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 16ನೇ ತಾರೀಕು ಆಗಿರೋ ಆದೇಶ ಇಲ್ಲಿವರೆಗೂ ಹಂಗಾರೆ ಯಾರು ನಿಮ್ಮ ಆರ್ಡರ್ಗಳ ನೀವೇ ಓದಲ್ಲ ನಿಮ್ಮ ಆರ್ಡರ್ಗಳನ್ನ? ಹಂಗಾರೆ ಅವರಿಗೆ ಬೇಕಿಲ್ಲ ಅಂದ್ರೆ ವಾಟ್ ಸಾರ್ಟ್ ಆಫ್ ಎ ಸಿಸ್ಟಮ್ ಇಸ್ ದಿಸ್? ಇದೆಲ್ಲ ಆದ್ರೂ ಇದನ್ನೇ ಸಮರ್ಥಿಸ್ಕೊಂಡು ಬಂಡತನ ತೋರಿಸಿಲ್ವಲ್ಲ ಸರ್, ಅದನ್ನೊಂದು ಅಪ್ರಿಶಿಯೇಟ್ ಮಾಡಬಹುದು. ತೋರ್ಸಕ್ಕಾಗಲ್ವಲ್ಲ? ತೋರ್ಸಕ್ಕಾಗಿದ್ರೆ ಮುಖಾಮುಖಿ ಇಲ್ಲ ಕೆತ್ಬಿಟ್ಟು ಹಲ್ಲು ತುರ್ಸ್ಬಿಡೋರು ಜನ. ಆಮೇಲೆ ಗುಡ್, ಹೇಗೆ ನಮ್ಮಣ್ಣ? ಅದಕ್ಕೆ ತೋರ್ಸಕ್ಕಾಗಲ್ಲ, ಗೊತ್ತು, ಒಪ್ಕೊಳ್ಳೇಬೇಕು. ಬಿದ್ದಾಗೋಗಿದೆ ಚರಂಡಿ ಒಳಗಡೆ ಅಂತ, ಇನ್ನೇನ್ ಗಲೀಜಾಗಿಲ್ಲ ಅನ್ನೋದು ಅಂತ ಎದ್ ನಿಂತ್ಕೊಂಡ್ರ ಅಷ್ಟೇ. ಅದ್ ಬಿಡಿ, ಹಳೇದದು ಒಣಗೋಗಿದೆ ಅಂತ ಅಂದ್ರು ಅಷ್ಟೇ. ಮತ್ತೆ ಇನ್ನೇನು ಹೇಳಿ ನಾನು ಇದನ್ನ? ಆಲ್ ರೈಟ್, ಅದು ಪ್ರಿಂಟ್ ಮಿಸ್ಟೇಕ್ ಅಂತ. ಒಬ್ರು ಓದಲ್ವಾ ನಿಮ್ಮ ಆರ್ಡರ್ಗಳನ್ನ? ಹಂಗಾರೆ ಈಸ್ ದಿಸ್ ದ ವೇ ಗೌರ್ಮೆಂಟ್ ಫಂಕ್ಷನ್ಸ್? ಹಂಗೆ ಗೌರ್ಮೆಂಟ್ ಆರ್ಡರ್ಗಳನ್ನ ಉಡಾಪೆನಲ್ಲಿ ಹಾರಡಿಸೋ, ಪ್ರಿಂಟ್ ಅಲ್ಲಿ ಕಳಿಸೋ ಅತ್ಲ ಕಡೆ ಹಾಗೆ ನಡೆಯುತ್ತಾ? ಡ್ರಾಫ್ಟಿಂಗ್ ಅಂತ ಒಂದು ಆಗಬೇಕು. ಡ್ರಾಫ್ಟ್ ಯಾರು ಒಬ್ಬರನ್ನ ಚೆಕ್ ಮಾಡಬೇಕು ಆಫೀಸರು. ಫೈನಲ್ ಡ್ರಾಫ್ಟ್ ಅನ್ನು ಕ್ಲಿಯರ್ ಮಾಡಬೇಕು ಯಾರು ಒಬ್ಬರಾದ್ರೂ. ದಿಸ್ ಇಸ್ ಹೌ ದ ಪ್ರಾಕ್ಟೀಸ್ ವಾಸ್ ಹಿಂದೆ. ನಂಗೆ ಗೊತ್ತಿಲ್ಲಪ್ಪ ಈಗೇನು ಅಂತ. ಇದು ಕ್ಲಿಯರ್ ಕೇಸ್ ಆಫ್ ಬೇಜವಾಬ್ದಾರಿ ತರ ಮತ್ತು ಉಡಾಫೆಗಳು ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ. ಮಾಡಿದವ್ರ ವಿರುದ್ಧ ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್.